ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಕಲಬುರಗಿ ಮತ್ತು ಬೆಳಗಾವಿ ವಿಭಾಗದ ವಿದ್ಯಾರ್ಥಿಗಳಿಗೆ ಹಾಗೂ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರ ವಿತರಣೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು. ಪ್ರತಿಭಾ ಪುರಸ್ಕಾರ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ, ಮಾನ್ಯ ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರ. ಅಧ್ಯಕ್ಷ ಸ್ಥಾನವನ್ನು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ, ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಹಾಗೂ ಕಲಬುರಗಿ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು. ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರ ವಿತರಣೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು. ಮುಖ್ಯ ಅತಿಥಿಗಳು ಶ್ರೀ ರಾಧಾಕೃಷ್ಣ ದೊಡ್ಡಮನಿ, ಮಾನ್ಯ ಲೋಕಸಭಾ ಸದಸ್ಯರು, ಕಲಬುರಗಿ. ಹಾಗೆ ಶ್ರೀ BR ಪಾಟೀಲ್, ಮಾನ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಹಾಗೂ ಶಾಸಕರು, ಆಳಂದ ವಿಧಾನಸಭಾ ಕ್ಷೇತ್ರ. ಶ್ರೀಮತಿ ಖನೀಜ್ ಫಾತಿಮಾ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ, ಬೆಂಗಳೂರು ಹಾಗೂ ಶಾಸಕರು, ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರ. ಡಾಕ್ಟರ್ ಅಜಯ್ ಸಿಂಗ್, ಮಾನ್ಯ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಹಾಗೂ ಶಾಸಕರು, ಜೇವರ್ಗಿ ವಿಧಾನಸಭಾ ಕ್ಷೇತ್ರ. ಶ್ರೀ ಅಲ್ಲಂ ಪ್ರಭು ಪಾಟೀಲ್, ಮಾನ್ಯ ಶಾಸಕರು, ಗುಲ್ಬರ್ಗಾ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಶ್ರೀ MY ಪಾಟೀಲ್, ಮಾನ್ಯ ಶಾಸಕರು, ಅಫ್ಜಲ್ಪುರ್ ವಿಧಾನಸಭಾ ಕ್ಷೇತ್ರ. ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್, ಮಾನ್ಯ ಶಾಸಕರು, ಚೆಂಚೋಳಿ ವಿಧಾನಸಭಾ ಕ್ಷೇತ್ರ. ಡಾಕ್ಟರ್ BG ಪಾಟೀಲ್, ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್, ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀಮತಿ ವರ್ಷಾ ರಾಜು ಜಾನೆ, ಪೂಜ್ಯ ಮಹಾಪೌರರು, ಮಹಾನಗರ ಪಾಲಿಕೆ, ಕಲಬುರಗಿ. ಶ್ರೀ ಬಸವರಾಜ್ ಮತ್ತಿಮೂಡ್, ಮಾನ್ಯ ಶಾಸಕರು, ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಶ್ರೀ ಶಶೀಲ್ G ನಮೋಶಿ, ಮಾನ್ಯ ಶಾಸಕರು, ವಿಧಾನ ಪರಿಷತ್. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್, ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀ ಜಗದೇವ್ ಗುತ್ತೇದಾರ್, ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀಮತಿ ಶೋಭಾ G ದೇಸಾಯಿ, ವಿರೋಧ ಪಕ್ಷದ ನಾಯಕರು, ಮಹಾನಗರ ಪಾಲಿಕೆ, ಕಲಬುರಗಿ. ವಿಪ್ರಶ್ರೀ ಪ್ರಶಸ್ತಿ ಪುರಸ್ಕೃತರು ಪಂಡಿತ್ ಗೋಪಾಲಾಚಾರ್ ಅಕಮಂಚಿ, ಧಾರ್ಮಿಕ ಕ್ಷೇತ್ರ. ಶ್ರೀ ಗುರುರಾಜ್ ದೇಶಪಾಂಡೆ, ನ್ಯಾಯಾಂಗ ಕ್ಷೇತ್ರ. ಡಾಕ್ಟರ್ ಶಶಾಂಕ್ ರಾಮದುರ್ಗ, ವೈದ್ಯಕೀಯ ಕ್ಷೇತ್ರ. ಶ್ರೀ ಧನಂಜಯ್ ಕುಲಕರ್ಣಿ, ಬೋಳ್ನಿ, ಕೃಷಿ ಕ್ಷೇತ್ರ. ಶ್ರೀ ಕೃಷ್ಣರಾವ್ ಕುಲಕರ್ಣಿ, ಸಮಾಜ ಕ್ಷೇತ್ರ. ಶ್ರೀ ರಂಗನಾಥ್ ದೇಸಾಯಿ, ಉದ್ಯಮ ಕ್ಷೇತ್ರ. ಇನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಗಣ್ಯರಿಗೆ ಸನ್ಮಾನಿಸಲಾಗುವುದು. ಶ್ರೀ ರಾಘವೇಂದ್ರಾಚಾರ್ ಜೋಶಿ, ನೆಲೋಕಿ, ಕೃಷಿ ಕ್ಷೇತ್ರ. ಶ್ರೀ ವಿಭಾ M ದೀಕ್ಷಿತ್, ಸಮಾಜ ಸಂಘಟನಾ ಕ್ಷೇತ್ರ. ಶ್ರೀ ಗುರುರಾಜ್ ಕುಲಕರ್ಣಿ, ನಿಂಬರ್ಗಿ, ಮಾಧ್ಯಮ ಕ್ಷೇತ್ರ. ಶ್ರೀ ಆರಾಧ್ಯ ಜೋಶಿ, ಕಲಾಕ್ಷೇತ್ರ. ಶ್ರೀ ಸನ್ನಿಧಿ, ಕಲಾಕ್ಷೇತ್ರ. ಶ್ರೀ ಕರುಣಾಕರ್ ಭಟ್ ಪೂಜಾರಿ, ಘಾಣ್ಗಾಪುರ್, ಸಾಮಾಜಿಕ ಕ್ಷೇತ್ರ. ಶ್ರೀಮತಿ ಸರಿತಾ ಪಪ್ಪು, ಉದ್ಯಮ ಕ್ಷೇತ್ರ. ಶ್ರೀ ಶ್ರೀಧರ ದೇಶಪಾಂಡೆ, ಕೆಂಬಾವಿ, ಸಾಮಾಜಿಕ ಕ್ಷೇತ್ರ. ಶ್ರೀ ವಿನೋದ್ ಕುಲಕರ್ಣಿ, ಕೋಣಸಿರಸಗಿ, ಸಾಮಾಜಿಕ ಕ್ಷೇತ್ರ. ಶ್ರೀಮತಿ ಲೀಲಾವತಿ ದೇಶಪಾಂಡೆ, ಸಮಾಜ ಸಂಘಟನಾ ಕ್ಷೇತ್ರ. ಶ್ರೀ ಲಕ್ಷ್ಮೀಕಾಂತ್ ಮೊಹರೀರ್, ಸಾಹಿತ್ಯ ಕ್ಷೇತ್ರ. ಶ್ರೀ ಮೇಘನಾ ದೇಶ್ಮುಖ್, ಸಮಾಜ ಸಂಘಟನಾ ಕ್ಷೇತ್ರ. ಶ್ರೀ ರಮಾಕಾಂತ್ ಜೋಶಿ, ಧಾರ್ಮಿಕ ಕ್ಷೇತ್ರ. ಕುಮಾರಿ ಪ್ರಣೀತಾ ಕುಮಾರಿ ಪ್ರಾರ್ಥನಾ S ಕುಲಕರ್ಣಿ, ಕಲಾಕ್ಷೇತ್ರ. ಶ್ರೀ ರಮೇಶ್ ಹಬ್ಬು, ಮಲ್ಲಾಬಾದ್, ಸಹಕಾರ ಕ್ಷೇತ್ರ. ಕುಮಾರಿ ಅಂಕಿತಾ ಆನಂದ್ ದೇಶ್ಮುಖ್, ಘಾಣ್ಗಾಪುರ್ ಕ್ಷೇತ್ರ, ಘಾಣ್ಗಾಪುರ್, ಸಾಮಾಜಿಕ ಕ್ಷೇತ್ರ. ಶ್ರೀ ವಿನೋದ್ ಕುಲಕರ್ಣಿ, ಉದ್ಯಮ ಕ್ಷೇತ್ರ. ಶ್ರೀಮತಿ ರಮಾ ರಾಘವೇಂದ್ರ ದೇಶಪಾಂಡೆ, ಕೆಂಭಾವಿ, ಸಾಮಾಜಿಕ ಕ್ಷೇತ್ರ. ಶ್ರೀ ಆಂಜನೇಯ ಕುಲಕರ್ಣಿ, ಅಫ್ಜಲ್ಪುರ್ಕರ್, ಉದ್ಯಮ ಕ್ಷೇತ್ರ. ಶ್ರೀಮತಿ ರಾಜೇಶ್ರೀ ದೇಶ್ಮುಖ್. ವಿಶೇಷವಾಗಿ ಇವೆಲ್ಲ ನಮ್ಮ ದಿವಂಗತ ಗುಂಡೂರಾವ್ ಮತ್ತೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರು, ವಿದ್ಯಾರ್ಥಿ ಘಟಕದಿಂದ ರಾಜಕಾರಣದಲ್ಲಿ ಕೆಲಸ ಮಾಡಿರತಕ್ಕಂಥ ಜಗದೇವ್ ಗುತ್ತೇದಾರ್ ಅವರೇ, ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ದೇಸಾಯಿ ಅವರೇ, ಹಾಗೂ ನಮ್ಮ ಕಲಬುರಗಿ ಅಭಿವೃದ್ಧಿ ಮಂಡಳಿ ಅದರ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಮದರ್ ಖಾನ್ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಲವಾರು ಆಹ್ವಾನಿಕರೆಲ್ಲ ಬಂದಿದ್ದಾರೆ. ಪಂಡಿತ್ ವಿನೋದ್ ಆಚಾರ್ಯ ಗರ್ಗೇರಿ ಅವರು ಮತ್ತು ಪ್ರಶಾಂತ್ ಕರೋಡಿ ಅವರು, ರಾಘವೇಂದ್ರ ಕುಲಕರ್ಣಿ ಅವರು, ಹರಿಪ್ರಸನ್ನ
ಚಿತಾ ಗುರ್ಕರ್ ಅವರು, ಹಾಗೆಯೇ ನಮ್ಮ ಕೃಷ್ಣ ಕುಲಕರ್ಣಿಯವರು, ಆರ್ ವಿ ನಾಡಗೌಡರು, ವೆಂಕಟೇಶ್ ಕುಲಕರ್ಣಿಯವರು, ಟಿ ವಿ ಜೋಶಿಯವರು, ನಾರಾಯಣ್ ಜಾಗೀರ್ದಾರ್ ಅವರು, ರಾಘವೇಂದ್ರ ದೇಶಪಾಂಡೆ ಅವರು, ಶ್ರೀನಿವಾಸ್ ದೇಸಾಯಿ ಅವರು, ಸೂರಜ್ ಪ್ರಸಾದ್ ದೇಸಾಯಿ ಅವರು, ಲೀಲಾವತಿ ದೇಶಪಾಂಡೆ ಅವರು ಹಾಗೂ ಇತರ ಎಲ್ಲ ಹೆಸರು ಬಿಟ್ಟು ಮೇಲೆ ಕ್ಷಮಿಸಬೇಕು, ಇತರ ಎಲ್ಲ ಗಣ್ಯರೇ ಮತ್ತು ಬಂದಿರತಕ್ಕಂಥ ನಮ್ಮ ಈ ಎಲ್ಲ ವಿಪ್ರ ಬಂಧುಗಳೇ, ಇವತ್ತಿನ ಎಲ್ಲ ಫಲಾನುಭವಿಗಳು ಆಗಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಈ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ದೀಪಾಶ್ರೀ ಅವರೇ ಹಾಗೂ ಎಲ್ಲ ಆತ್ಮೀಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ಬಹಳ ಒಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ನಮ್ಮ ಗುಲ್ಬರ್ಗದಲ್ಲಿ ನಡೀತಾ ಇರತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಗಿದೆ ಮತ್ತು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ನಾನು ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಎಲ್ಲ ಸ್ಥಳೀಯ ಮುಖಂಡರುಗಳು ಕೈ ಜೋಡಿಸಿ ಇದನ್ನು ಯಶಸ್ವಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಇವತ್ತು ಬಹುಶಃ ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಮ್ಮ ಸರ್ಕಾರ ಇದ್ದಾಗ ಅವಾಗ ಸ್ಥಾಪನೆ ಮಾಡಿತ್ತು. 2018 ಇಸ್ವಿಯಲ್ಲಿ ನಮ್ಮ ಜಂಟಿ ಸರ್ಕಾರ ಇದ್ದಾಗ ಆವಾಗ ಸ್ಥಾಪನೆ ಮಾಡಿ, ಆ ಸಂದರ್ಭದಲ್ಲಿ ನಮ್ಮ ಆರ್ ವಿ ದೇಶಪಾಂಡೆ ಅವರು ಕೂಡ ಅದಕ್ಕೆ ಬಹಳ ಒಂದು ಪ್ರಯತ್ನವನ್ನು ಮಾಡಿದರು ಮತ್ತು ಅವರು ಇದನ್ನು ಒತ್ತಾಯವನ್ನು ಮಾಡಿ ಆ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಅದನ್ನು ಮಾಡೋದಕ್ಕೆ ಕಾರಣ ಆಯಿತು. ಇವತ್ತು ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಸಮಸ್ಯೆಗಳು ಇದ್ದೇ ಇರ್ತದೆ. ಯಾವ ಸಮಾಜ ಕೂಡ ಸಮಸ್ಯೆ ರಹಿತವಾದ ಸಮಾಜ ಯಾವುದೂ ಇಲ್ಲ ಅಲ್ವಾ? ಅದು ಲಿಂಗಾಯತ ಸಮಾಜನಾಗಿರ್ಬೋದು, ಒಕ್ಕಲಿಗರ ಸಮಾಜ ಆಗಿರ್ಬೋದು, ಅಥವಾ ಹಿಂದುಳಿದ ಸಮಾಜಗಳಾಗಿರ್ಬೋದು, ಅಲ್ಪಸಂಖ್ಯಾತರ ಸಮಾಜಗಳಾಗಿರ್ಬೋದು, ಎಲ್ಲ ಸಮಾಜಗಳು ಅವರದೇ ಆಗಿರ್ತಕ್ಕಂಥ ಸಮಸ್ಯೆಗಳು ಇದ್ದೇ ಇರ್ತದೆ. ಆದರೆ ಅವರಿಗೆ ತಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡತಕ್ಕಂಥದ್ದಕ್ಕೆ ಬೇಕಾದಷ್ಟು ವೇದಿಕೆಗಳು ಮತ್ತು ರಾಜಕೀಯ ಶಕ್ತಿ ಇದೆ. ನಮ್ಮ ಸಮಾಜಕ್ಕೆ ಅಷ್ಟು ಸುಲಭವಾಗಿ ಅಷ್ಟೊಂದು ಗಮನ ಕೊಡಕ್ಕೆ ಹೋಗಲ್ಲ. ಯಾಕಂದ್ರೆ ಎಲ್ಲರೂ ಏನ್ ತಿಳ್ಕೊಂಡಿದೆ, ಬ್ರಾಹ್ಮಣರೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ಕೊಡ್ತಾರೆ ಮತ್ತು ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ಅದಕ್ಕೆ ಯಾವ ರೀತಿಯಾಗಿ ನೋಡಬೇಕಾಗ್ತದೆ ಆ ನೋಡ್ತಕ್ಕಂಥ ದೃಷ್ಟಿಕೋನ ಎಲ್ಲೋ ಒಂದು ಕಡೆ ನಮ್ಮ ವ್ಯವಸ್ಥೆಯಲ್ಲೇ ಬಂದ್ಬಿಟ್ಟಿದೆ. ಆವಾಗ ಅದರಿಂದ ಈ ಮಂಡಳಿಯನ್ನ ಸ್ಥಾಪನೆ ಮಾಡತಕ್ಕಂಥದ್ದಕ್ಕೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಒಂದು ಪ್ರಯತ್ನ ಆಗಿದೆ. ಯಾಕಂದ್ರೆ ಈ ಬ್ರಾಹ್ಮಣ ಸಮುದಾಯವನ್ನು ಪರ್ಸೆಂಟೇಜ್ ಮೇಲೆ ಲೆಕ್ಕ ಹಾಕುವಾಗಿಲ್ಲ. ಯಾಕಂದ್ರೆ ಸ್ವಲ್ಪ ಪರ್ಸೆಂಟೇಜ್ ಸ್ವಲ್ಪ ಜನ ಇದ್ದಾರೆ, ಅದನ್ನು ಕೂಡ ನಾವು ಯಾವ ಯಾಕಂದ್ರೆ ಈ ಒಂದೇ ಊರಲ್ಲಿ ಒಂದು ಎರಡು ಮನೆ ಇದ್ರು ಕೂಡ ಆ ಯಾವುದೇ ಊರಿದ್ರು ಅದು ದಿಕ್ಕನ್ನು ಬದಲಿಸತಕ್ಕಂಥ ಶಕ್ತಿ ಬ್ರಾಹ್ಮಣ ಸಮುದಾಯಕ್ಕೆ ಇರ್ತದೆ. ಯಾಕಂದ್ರೆ ನಾವು ಯಾವುದೇ ಹೋದ್ರು ಕೂಡ ನಾವು ಆ ಊರಲ್ಲಿ ಮೊದಲು ಭೇಟಿ ಆಗೋದು ಮಹಾರಾಷ್ಟ್ರ ತಮ್ಮನಿಗೆ ಬರ್ತಿಲ್ಲ, ನಾವು ಭೇಟಿಯಾಗಿ ಮುಂದಿನ ಕೆಲಸ ಎಲ್ಲ ನಾವು ಮಾಡ್ತಕ್ಕಂಥದ್ದು. ಹೆಚ್ಚಾಗಿ ವಿಶೇಷವಾಗಿ ನಾನು ನಡ್ಕೊಂಡಂತ ಈ ಸಮಾಜಕ್ಕೆ ನಾನು ಬಹಳ ಯಾವಾಗಲೂ ಏನೇ ಇದ್ರು ನನ್ನ ಏನೇ ಇದ್ರು ಕೆಲಸ ಮಾಡ್ಕೊಂತ ಬಂದಿದ್ದೇನೆ. ಈಗಾಗಲೂ ಕೂಡ ಯಾಕಂದ್ರೆ ತಮ್ಮ ಸಹಕಾರ ನಮ್ಗೆ ಯಾವಾಗಲೂ ಇದ್ದೇ ಇದೆ. ಯಾಕಂದ್ರೆ ತಮ್ಮ ಸಮಾಜ ನಮ್ಗೆ ಯಾವಾಗಲೂ ತಮ್ಮ ಸಮಾಜ ಯಾವಾಗಲೂ ಆಶೀರ್ವಾದ ಮಾಡ್ತಾ ಇದೆ ನಮಗೆ. ಈಗಾಗಲೂ ಕೂಡ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಲಿಲ್ಲ. ತಮ್ಮೆಲ್ಲರ ವತಿಯಿಂದ ನಾವು ಮತ್ತೊಮ್ಮೆ ತಮ್ಮ ಆಶೀರ್ವಾದ ಕೇಳಿಕೊಂಡು ತಮ್ಮೆಲ್ಲರಿಗೆ ವಂದನೆಗಳು ಸಲ್ಲಿಸಿ ನನ್ನ ಜೈ ಜೈ. ಇವತ್ತು ನಾನು ಅಂದುಕೊಂಡಿದ್ದೇನೆ. ಯಾಕಂದ್ರೆ ಇವತ್ತು ಭಾರತ ದೇಶದ ಇತಿಹಾಸ ಪುಟದಲ್ಲಿ ಮೊದಲನೇ ಹೆಸರು ಪಡೆದು ಯಾವುದೇ ಕಾರ್ಯಕ್ರಮಕ್ಕೆ ಈ ದೇಶದ ಸ್ವತಂತ್ರ ಸಲುವಾಗಿ ಕೂಡ ನಾವು ಇತಿಹಾಸವನ್ನು ತೆಗೆದು ನೋಡಿದ್ರೆ ಮೊದಲು ಬರ್ತಕ್ಕಂಥ ಹೆಸರು ಸ್ವಾಮಿ ರಮಾನಂದ ತೀರ್ಥರು ಕಲ್ಪಿಸಿದೆ. ಸ್ವಾಮಿ ರಮಾನಂದ ತೀರ್ಥರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು, ಇಲ್ಲಿರ್ತಕ್ಕಂಥ ನಿಜಾಮರ ರಜಾಕಾರ ತಪ್ಪಲಿಗೆ ಹೋಗಬೇಕು. ಆಗಿನ ಕಾಲದಲ್ಲಿ ಮುಂಚೂಣಿಯಲ್ಲಿ ಮುಂದೆ ನಿಂತು ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಸ್ವಾಮಿ ರಮಾನಂದ ತೀರ್ಥರು. ಅದಲ್ಲದೆ ಇವತ್ತು ಸ್ವತಂತ್ರವಾದ ನಂತರವೂ ಕೂಡ ಕರ್ನಾಟಕದ ರಾಜ್ಯದ ಅತಿ ಚಿಕ್ಕ ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ದಿವಂಗತ ಗುಂಡೂರಾಯ ಈ ರಾಜ್ಯದಲ್ಲಿರ್ತಕ್ಕಂಥ
ರೈತರಿಗೆ ಪಂಪ್ ಸೆಟ್ಗಳನ್ನು 10 HP ಬಂದ್ರೆ ಫ್ರೀ ಆಗಿ ಕೊಡ್ತಕ್ಕಂಥ ಯೋಜನೆ ತಂದಿರ್ತಕ್ಕಂಥ ರೈತರಿಗೆ ಸಹಾಯ ಮಾಡಿರ್ತಕ್ಕಂಥ ಆ ಪುಣ್ಯ. ಬಸವಣ್ಣವರ ನಾಡು ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಹೆಚ್ಚಿರ್ತಕ್ಕಂಥ ಈ ರಾಜ್ಯದಲ್ಲಿ ಬಸವ ಜಯಂತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ಪುಣ್ಯ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಬ್ರಾಹ್ಮಣ ಅಭಿವೃದ್ಧಿಯ ಈ ಸಮಾವೇಶಕ್ಕೆ ಅವರ ಪುತ್ರರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾಯರು ಅವರು ಕೂಡ ಬಹಳ ಅತಿ ಚಿಕ್ಕ ವಯಸ್ಸಿನಲ್ಲಿ ಕೆಪಿಸಿ ಅಧ್ಯಕ್ಷರಾಗಿ ಇವತ್ತು ಮಂತ್ರಿಗಳಾಗಿ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಮೊದಲನೇದಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದೆ. ಯಾಕಂದ್ರೆ ಇವತ್ತು ನನ್ನ ದಕ್ಷಿಣ ಮತಕ್ಷೇತ್ರಕ್ಕೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಕೂಡ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ಮನುಷ್ಯನ ಬದುಕಿನ ಎರಡು ಮುಖ್ಯವಾದ ಚಾಲಕ ಶಕ್ತಿಗಳನ್ನೇ ಒಂದು ಕ್ರಿಯೆ, ಮತ್ತೊಂದು ಜ್ಞಾನ ಕ್ರಿಯೆ. ಜ್ಞಾನ ಸೃಷ್ಟಿಯಾದರೆ ಜ್ಞಾನದ ಕ್ರಿಯಾತ್ಮಕ ಬದುಕಿನ ಮುಂದುವರೆಯ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಾಣುತ್ತೇವೆ. ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಬ್ರಾಹ್ಮಣರು ಜ್ಞಾನವನ್ನು ಪ್ರತಿನಿಧಿಸುತ್ತಾ ಬಂದಿದ್ದಾರೆ. ಬ್ರಹ್ಮಜ್ಞಾನ ಬಂದವರೇ ಬ್ರಾಹ್ಮಣರು ಎನ್ನುವ ಮಾತು ಜನಸಿದ್ಧವಾಗಿ ಮಾತಿಗೆ ಸಾಕ್ಷಿ. ಬೇಕೆಂದರೆ ನಮ್ಮ ದೇಶದ ಸ್ವತಂತ್ರ ಹೋರಾಟದ ಚರಿತ್ರೆ ಮೇಲೆ ಓದಬೇಕು. ಸ್ವಾತಂತ್ರ್ಯ ಹೋರಾಟದ ಉದ್ದಕ್ಕೂ ಅನೇಕ ಜ್ಞಾನಿ ಮತ್ತು ಹೋರಾಟಗಾರರು ಬ್ರಾಹ್ಮಣರ ನೇತಾರ ಉದ್ದೇಶದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕಾಣುತ್ತೇವೆ, ನೋಡುತ್ತೇವೆ. ಹಿಂದೆ ಕೂಡ ಆಗಿರ್ತಕ್ಕಂಥ ಇತಿಹಾಸ ಪುಟದಲ್ಲಿ ಕೂಡ ಹೆಸರುಗಳಿವೆ. ಮತ್ತು ಈ ಪರಂಪರೆಯನ್ನ ನಮ್ಮ ಲೋಕಮಾನ್ಯ ತಿಲಕರು ಯಾವ ಇವತ್ತು ನಾವು ಗಣೇಶ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ದೇಶ ತುಂಬಾ ಆಚರಣೆ ಮಾಡ್ತೇವೆ. ಎಲ್ಲರೂ ಒಕ್ಕಟ್ಟಾಗ್ತಕ್ಕಂಥದ್ದು. ಬರೇ ಬ್ರಾಹ್ಮಣರ ಪೂಜೆ ಮಾಡೋದಿಲ್ಲ, ಎಲ್ಲಾ ಜಾತಿ ಜನರು ಸೇರಿ ಗಣಪತಿ ಪೂಜೆ ಮಾಡಿರ್ತಕ್ಕಂಥದ್ದು. ಇದನ್ನು ತಂದಿಟ್ಟ ಪುಣ್ಯಾತ್ಮ ಬ್ರಾಹ್ಮಣ ಸಮಾಜದ ಲೋಕಮಾನ್ಯ ತಿಲಕರು ಈ ದೇಶದ ಸ್ವತಂತ್ರಕ್ಕಾಗಿ ಎಲ್ಲ ಜನರನ್ನು ಒಟ್ಟಿಗೆ ಕೂರಿಸಿ ಅಲ್ಲಿ ಬಂದು ದೇಶದ ಸ್ವತಂತ್ರದ ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮ ಲೋಕಮಾನ್ಯ ತಿಲಕರು ಹಾಗೂ ಗೋಪಾಲಕೃಷ್ಣ ಗೋಖಲೆ ಅವರಿಂದ ಪ್ರಾರಂಭವಾಗಿರ್ತಕ್ಕಂಥ ಮದನ್ ಮೋಹನ್ ಮಾಳವಿಯವರು ಮತ್ತು ನೆಹರೂಜಿಯವರ ಮೂಲಕ ಮುಂದುವರೆದಿರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಸ್ವತಂತ್ರ ಭಾರತದಲ್ಲಿಯೂ ಕೂಡ ಬ್ರಾಹ್ಮಣ ಸಮುದಾಯ ಅನೇಕ ಮೇಧಾವಿಗಳು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಕಾಣಿಕೆಯನ್ನ ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನ ನೀಡುತ್ತಾ ಬಂದಿರುವುದನ್ನು ನೋಡ್ತಕ್ಕಂಥದ್ದು. ವಿವಿಧ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿ ದೇಶದ ಹೆಸರನ್ನ ಮುನ್ನುಡಿಗೆ ತಂದಿರತಕ್ಕಂಥ ಬ್ರಾಹ್ಮಣ ಸಮುದಾಯಕ್ಕೆ ಬುದ್ಧಿಜೀವಿಗಳು ಹಾಗೂ ವಿಜ್ಞಾನಿಗಳು, ಲೇಖಕರು ಬ್ರಾಹ್ಮಣ ಸಮುದಾಯ ಜನರೆಂಬುದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ದೇಶಕ್ಕೆ ನೋಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟವರು ಹೆಚ್ಚಿನ ಜನರು ಯಾರಾದ್ರೆ ಅದು ಬ್ರಾಹ್ಮಣ ಸಮುದಾಯವನ್ನು ಹೇಳಿ ಇವತ್ತು ಹೆಮ್ಮೆಯಿಂದ ಹೇಳುತ್ತಾರೆ. ಅಷ್ಟೇ ಯಾಕೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕನ್ನಡ ಸಾಹಿತ್ಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರುವುದು 8 ಜನ ಮಹಾನ್ ಸಾಹಿತಿಗಳಲ್ಲಿ 6 ಜನ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವರು. ಇದು ಯಾವತ್ತೂ ಕೂಡ ಮರೆಯದೇ ಇರ್ತಕ್ಕಂಥ ಇತಿಹಾಸ ಪುಸ್ತಕದಲ್ಲಿ ಸೇರಿ ಹೋಗಿರ್ತಕ್ಕಂಥ ಘಟನೆಗಳನ್ನ ನಾವು ಇಂಥ ಸಂದರ್ಭದಲ್ಲಿ ಮೆಲುಕು ಹಾಕಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂಗತಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಎಲ್ಲ ರೀತಿಗಳಲ್ಲೂ ಕೂಡ ಮುಂದುವರಿಸಬೇಕು ಎಂಬುದು ನಿಜ. ಆದರೆ ಇಂದು ತೋರಿಗೆಯ ಸತ್ಯ ಮಾತು. ಏಕೆಂದರೆ ಇವತ್ತಿನ ಬ್ರಾಹ್ಮಣ ಸಮುದಾಯದಲ್ಲಿ ಅನೇಕ ಬಡವರಿದ್ದಾರೆ. ರಾಜ್ಯದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗೆ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಸ್ವಉದ್ಯೋಗ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯನ್ನು ಒಳಗೊಂಡಿರ್ತಕ್ಕಂಥ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಮಹತ್ವದ ಉದ್ದೇಶದಿಂದ ಸರ್ಕಾರವು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಿ ಇವತ್ತು ಅನೇಕ ಕೆಲಸಗಳನ್ನು ಮಾಡ್ತಾ ಇದೆ. ಇವತ್ತು ನಾನು ಯಾರು ಕೂಡ ಕೋರಿಕೆಗೆ ಹೇಳ್ತಾ ಇದ್ದೇನೆ. ಆಗಿರ್ತಕ್ಕಂಥ ಘಟನೆ ದಿನೇಶ್ ಗುಂಡೂರಾವ್ ತಮ್ಮ ಮುಂದುವರೆ ಇಟ್ಟಿದ್ದು ಹಿಂದಿನ ಸರ್ಕಾರಗಳು ಮಾಡಬಹುದು, ನಾವ್ಯಾರನ್ನ ಟೀಕೆ ಮಾಡ್ತಾ ಇಲ್ಲ. ಆದರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಸ್ತಿತ್ವದ ಮೇಲೆ ತಾವೆಲ್ಲ ನೋಡಿದ್ರಿ. 5 ಗ್ಯಾರಂಟಿಗಳನ್ನ ಗುಂಡೂರಾವ್ ಸಾಹೇಬ್ ಹೇಳಿದ್ರು. 5 ಗ್ಯಾರಂಟಿಗಳನ್ನ ಏನು ಬೇರೆ ಜನರಿಗೆ, ಏನು ಹಿಂದುಳಿದವರಿಗೆ, ಮುಸಲ್ಮಾನರಿಗೆ, ಲಿಂಗಾಯತರಿಗೆ, ಬ್ರಾಹ್ಮಣರಿಗೆ ಅಲ್ಲ, ಎಲ್ಲಾ ಜಾತಿ ಸಮುದಾಯದವರಿಗೂ ಕೂಡ ಆ ಪಂಚ ಗ್ಯಾರಂಟಿಗಳ ಸೌಲಭ್ಯಗಳು ನೇರವಾಗಿ ಅವರ ಅಕೌಂಟ್ಗೆ ಹೋಗ್ತಕ್ಕಂಥದ್ದು ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ. ಇದನ್ನ ಮೆಚ್ಚಬೇಕಾಗ್ತದೆ. ನಾವೇನು ದುಡ್ಡು ಹಾಕಲ್ಲ, ನೀಗೇನು ದುಡ್ಡು ಹಾಕಲ್ಲ, ಅವರ ಅಕೌಂಟ್ ಸರ್ಕಾರದಿಂದ ಗುಲ್ಬರ್ಗದಲ್ಲಿ ನೇರ ಸಾಲ ಯೋಜನೆ ಮತ್ತು ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರದ
ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದರ ಜೊತೆಗೆ ವಿಶೇಷ ಆಹ್ವಾನಿತರು ಇವರಿಗೆಲ್ಲ ಸನ್ಮಾನ ಮಾಡತಕ್ಕಂಥ ಒಂದು ಕೆಲಸವೂ ಕೂಡ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರದ ದಿವಂಗತ ಗುಂಡೂರಾಯರ ಸುಪುತ್ರರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾಯರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಇವರ ಜೊತೆಗೆ ಅಧ್ಯಕ್ಷತೆಯನ್ನು ನಮ್ಮ ಶಾಸಕ ಮಿತ್ರರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲರು ಮತ್ತು ಗುತ್ತೇದಾರರು, ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಶಾಸಕರು ಮತ್ತು ನಗರಾಭಿವೃದ್ಧಿ ಮಂಡಳಿ ಪ್ಲಾನಿಂಗ್ ಅಥಾರಿಟಿಯ ನಮ್ಮ ಅಧ್ಯಕ್ಷರು ನಮೋಸಿ ಅವರು, ನಮ್ಮದು ವಿರೋಧ ಪಕ್ಷದ ನಾಯಕ ಮೇಡಮ್ ಸರೋಜಾಬಾಯಿ ಅವರು ಮತ್ತು ಅನೇಕ ಜನ ಇನ್ನೂ ಹಿರಿಯ ಮುಖಂಡರು ಭಾಗಿಯಾಗಿ ನಮ್ಮ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ನಡೆಸಿಕೊಡಲು ನಮಗೆ ಶಕ್ತಿಯನ್ನು ತುಂಬಿದರು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಗುಲ್ಬರ್ಗ ಮತ್ತು ಬೆಳಗಾಂ ಡಿವಿಷನ್ನಿಂದ ಬಂದಿರತಕ್ಕಂಥ ಪ್ರತಿಭಾ ಪುರಸ್ಕಾರದ ಅಭ್ಯರ್ಥಿಗಳು ಮತ್ತು ನೇರ ಸಾಲದ ಯೋಜನೆಯಿಂದ ಫಲಾನುಭವಿಗಳಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅಲ್ಲ ನಾನು ಹೇಳಿದ್ನಲ್ಲ, ಬೆಳಗಾಂ ಡಿವಿಷನ್ನು ಮತ್ತು ಗುಲ್ಬರ್ಗ ಡಿವಿಷನ್ ಬರ್ತಕ್ಕಂಥ ಎಲ್ಲ ಜಿಲ್ಲೆಯವರಿಗೂ ನಾವು ಈ ಒಂದು ಕಾರ್ಯಕ್ರಮದ ಏನು ಫಲಾನುಭವಿಗಳು ಇದ್ದರು ಅವ್ರಿಗೆಲ್ಲ ನಾವು ದಿನೇಶ್ ಗುಂಡೂರಾಯರ ಮುಖೇನ ಅವರಿಗೆ ತಲುಪಿಸಲಾಯಿತು. ಭಾಳ ಅದ್ಭುತವಾಗಿ ಹೆಚ್ಚಿನ ಸಂಖ್ಯೆಯನ್ನು ಕೂಡ ಜನ ಬಂದು ಸ್ಪಂದಿಸಿ ಕಾರ್ಯಕ್ರಮ ಯಶಸ್ವಿ ಕೊಟ್ಟರು. ಮತ್ತು ನಾವೆಲ್ಲ ಸಮಾಜದ ಒಕ್ಕಟ್ಟು ಅಂತಂತಂದರೆ ನಾವು ಸಮಾಜದ ಒಳಿತಿಗಾಗಿ ಯಾವುದೇ ಒಂದು ಜಾತಿಯ ಒಕ್ಕಟ್ಟಲ್ಲ. ನಾವು ಯಾವತ್ತೂ ಬ್ರಾಹ್ಮಣರು ಸರ್ವೇ ಜನ ಸುಖಿನೋ ಭವಂತು, ಸಮಾಜವನ್ನು ಕಾಪಾಡತಕ್ಕಂಥ ಮನೋಭಾವನೆ ಉಳ್ಳಿರತಕ್ಕಂಥ ನಾವು ವ್ಯಕ್ತಿಗಳು. ಆದ್ದರಿಂದ ಒಂದು ಕಾರ್ಯಕ್ರಮ ಕೂಡ ಭಾಳ ತುಂಬ ಯಶಸ್ವಿಯಾಗಾಯಿತು. ನಾವು ಇವತ್ತು ನಿಜವಾಗಿಯೂ ಧನ್ಯವಾದ ಹೇಳಬೇಕು. ಲೋಕಲ್ ಅನೇಕ ಪ್ರಿಯಾಂಕ ಅಂದರೆ ನಾವೇನು ಮಾಡಿದ್ವಿ ಅಂದರೆ ಭಾಳ ಕಡಿಮೆ ಅವಧಿಯಲ್ಲಿ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಆವಾಗ ಅವ್ರ ಪಾಪ ಪ್ರೀ ಆಕ್ಯುಪೈ ಆಗಿದ್ದರು ಅವರು. ಆದ್ದರಿಂದ ಹಾಗಾಗಿ ಬರೋಕ್ಕಾಗಲಿಲ್ಲ. ಆದರೂ ಕೂಡ ಅವರು ವಿಶೇಷವಾದ ಒಂದು ನಮಗೆ ಏನು ಅನುಕೂಲತೆಗಳು ಬೇಕು ಮತ್ತು ಏನು ಕೆಲಸ ಆಗಬೇಕು ಅನ್ನೋ ವಿಚಾರದಲ್ಲಿ ಭಾಳ ಸ್ಪಂದಿಸಿದ್ದಾರೆ. ನಾನು ಅವ್ರಿಗೆ ವಿಶೇಷವಾದ ಅಭಿನಂದನೆ. ಅವರು ಇರ್ಬೋದು, ನಮ್ಮ ಅಜಯ್ ಸಿಂಗ್ ಇರ್ಬೋದು, ಶರಣಪ್ರಕಾಶ್. ಅದೇ ಹೇಳಿದ್ನಲ್ಲ, ನಾವು ಲೇಟಾಗಿ ಪಾಪ ಅವ್ರನ್ನ ಕರೆದ್ರೆ ಪ್ರೀ ಆಕ್ಯುಪೈಡ್ ಪ್ರೋಗ್ರಾಮ್ ಇತ್ತು ಅವ್ರದ್ದೆಲ್ಲ, ಹಾಗಾಗಿ ಬರಲಿಲ್ಲ ಅಷ್ಟೇ ಹೊತ್ತು. ಬಟ್ ಕಾರ್ಯಕ್ರಮಕ್ಕೆ ಭಾಳ ತುಂಬ ಶಕ್ತಿ ತುಂಬಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ. ಮತ್ತು ಇದರ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಮುಖಂಡರಾದ ವಕೀಲರು, ನಮ್ಮ ಪ್ರಶಾಂತ್ ಕರೊಳ್ಳಿಯವರು ಮತ್ತು ರಾಘವೇಂದ್ರ ಕುಲಕರ್ಣಿ ಕೊಗನೂರವರು, ಅವರ ಒಂದು ಟೀಮ್ ಏನಿತ್ತು, ಒಂದು 15 ಜನ ಈ ಯಶಸ್ವಿಗೆ ಅವರೇ ಕಾರಣಕರ್ತರು ಅಂತ ನಮಗಂತೂ ಇಷ್ಟೊಂದು ಒಗ್ಗಟ್ಟಿನಿಂದ ಅವ್ರು ಮಾಡಿರೋದಕ್ಕೆ ನಾನು ವಿಶೇಷವಾದ ಅವ್ರಿಗೆ ಅಭಿನಂದನೆಗಳನ್ನು ನಾನು ತಿಳಿಸ್ತೀನಿ. ನಾನು ಅಸಗೋಡು ಜಯಸಿಂಹ, ಭಾಳ ಅತ್ಯಂತ ಹಿರಿಯ ಕಾಂಗ್ರೆಸ್ಸಿನ ಒಂದು ಧುರೀಣ. ಮತ್ತು ನನಗೆ ಈ ಸಮಾಜ ಸೇವೆಯಲ್ಲಿ ಮೊದಲಿಂದ ತೊಡಗಿಸ್ಕೊಂಡು ನಾನು ಈಗ ಮುಂಚೆ ಕೂಡ ನಾನು ಇದು ಜಂಗಲ್ ಆರ್ಟ್ಸ್ ರೆಸಾರ್ಟ್ಸ್ ಚೇರ್ಮನ್ ಆಗಿದ್ದೆ. ಇದು 2ನೇ ಬಾರಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿದ್ದೀನಿ. ನೆನ್ನೆ ಕೂಡ ಸರ್ಕಾರದವರು ನಮಗೆಲ್ಲ ರಾಜ್ಯದ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಶುಭಸೂಚನೆ ಈ ಕಾರ್ಯಕ್ರಮ ನಾನು ಶುರು ಮಾಡಿದ್ದಕ್ಕೆ. ಎಲ್ಲರಿಗೂ ವಂದನೆ.